ನಮಸ್ತೆ ಸ್ನೇಹಿತರೆ, ದೇವಂದೂರು ಮಹಾದೇವ ಅವರ ಒಡಲಾಳ ಕಾದಂಬರಿಯ ಅಂತಿಮ ಕಥಾಸಾರವನ್ನು ಕೇಳೋಣ. ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ, ರಾತ್ರೋರಾತ್ರಿ ಕಳ್ತನ ಆಗಿರುವಂತಹ ಕಡಲೆಕಾಯಿ ಮೂಟೆಯನ್ನು ಅರಸಿ ಪೊಲೀಸ್ ಇನ್ಸ್ಪೆಕ್ಟರು ಸಾಕವ್ವನ ಮನೆಗೆ ಬಂದಿದ್ದಾರೆ. ಮನೆಯ ಇಂಚಿಂಚು ಬಿಡದೆ ಎಲ್ಲ ಜಾಗದಲ್ಲೂ ತಲಾಶ್ ಮಾಡ್ತಾ ಇದ್ದಾರೆ. ರೇವಣ್ಣ ಮನೆಯ ಹಿಂದುಗಡೆ ಓಣಿಯಲ್ಲೂ ಕೂಡ ಹೋಗಿ ಹುಡುಕ್ತಾ ಇದ್ದಾನೆ. ಮುಂದೆ ಏನಾಯಿತು? ರೇವಣ್ಣನವರು ಒಂದಾ ಕಾರ್ಯಕ್ರಮದಲ್ಲಿ ಇರುವಾಗೆ ಇಲ್ಲಿ ಕಿರುಮನೆ ಜಪ್ತಿ ನಡೆಯುತ್ತಿತ್ತು. ಪೊಲೀಸರು ಆ ಬಾಗಿಲು ಹಿಡಿಸುವಂಥವರು ಒಳನುಗ್ಗಿದಾಗ ಕಿರುಮನೆಯಲ್ಲಿ ಕತ್ತಲು ಕಟ್ಟಿಕೊಂಡಿತ್ತು. ಚೆಲುವಮ್ಮ ಬೆದರುಕೊಂಡು ಅಳುತ್ತಿದ್ದ ಮಕ್ಕಳು ಚೀರುವುದರೊಳಗಾಗಿ ಹೊರಕ್ಕೆಳೆದುಕೊಂಡು ಬಂದು ಕುಕ್ಕರ ಬಡಿದಳು. ಇನ್ಸ್ಪೆಕ್ಟರು ಆಕೆಯನ್ನೇ ದುರುಗುಟ್ಟಿ ನೋಡುತ್ತಿದ್ದರು. ಹೆದರುಕೊಂಡಿರುವಂಥ ಚೆಲುವಮ್ಮನ ದೊಡ್ಡ ಜೀವ ಸಣ್ಣ ಜೀವ ಎರಡೂವೇ ತಾಮುಂದು ಎಂದು ಹೊರಹೋಗಲು ಒಂದರ ಮುಂದೊಂದು ಬಿದ್ದು ನುಗ್ಗುತ್ತಿದ್ದವು. ಚೆಲುವಮ್ಮ ಕಿರಿಮನೆಯಲ್ಲಿ ತನ್ನ ಪರಾಣಗಳಿಗಾಗುತ್ತಿದ್ದಂತಹ ಜಖಮ್ಮನ್ನು ಕಣ್ಣಿಂದ ನೋಡೋಕ್ಕಾಗ್ದ ತಲ ತಗ್ಸಿ ತನ್ನ ಕೂಸ ಎದೆಗವುಚ್ಕೊಂಡು ತಟ್ಟತೊಡಗಿದಳು. ಅವಳ ಹಿಂದು ಮುಂದಿದ್ದ ಹೈಕಳು ಜೋರಾಗಿ ಅಳಲು ಗೋರಂಜ ಸಾಲದೆ ಸೊರಗುಟ್ಟುತ್ತಿದ್ದವು. ಪೊಲೀಸರು ಕಷ್ಟಪಟ್ಟು ಹೊಕ್ಕೊಂತ ಆ ಕಿರಿಮನೆಯಲ್ಲಿ ಅಂಥ 2 ಮನೆಗಾಗುವಷ್ಟು ಸಾಮಾನು ಸರಂಜಾಮುಗಳು ಅಡಗಿದ್ದವು. ಸಿ ದಪೇದಾರರು ಹಬ್ಬದ ಸಡಗರದೊಡನೆ ಅಲ್ಲಿದ್ದವುಗಳ ಎತ್ತಿ ಕುಟ್ಟಿ ಒಡೆದು ನೋಡತೊಡಗಿದರು. ನೋಡ್ದ ಕಡೆಗೆ ಒಂದಲ್ಲ ಒಂದು ಚಂಬು ಚಲುಗ ಹರೋಣ ಗಳಾಸುಗಳಿದ್ದವು. ಒಂದರ ಮೇಲೊಂದು ಜೋತಿದ್ದ ದಪ್ಪ ದಪ್ಪ ಮಡಕೆಗಳಲ್ಲಿ ಒಂದರಲ್ಲಿ 6-7 ಸೇರಷ್ಟು ಜೋಳ, ಇನ್ನೊಂದರಲ್ಲಿ ಹಸಿಟ್ಟನ್ನು ತಟ್ಟಿಡಲಾಗಿತ್ತು. ನಡುಮಧ್ಯದಲ್ಲಿ ಬೇಕಾಬಿಟ್ಟಿ ಬಿದ್ದಿದ್ದ ಟ್ರಂಕಲ್ಲಿ ಆತುರವಾಗಿ ತುರುಕಿದಂತೆ ಬಟ್ಟೆ ಬರೆಗಳು ಉಸಿರು ಕಟ್ಟಿಕೊಂಡಿದ್ದವು. ಉಳಿದ ಬಟ್ಟೆ ಬರೆ ದುಪ್ಪಟ್ಟಿಗಳು ಹಗ್ಗದುರಿಲಿ ಜೋಡಿಸಿಕೊಂಡು ಮೊರ ಗೆರಸಿ ಒಂದರಿಗಳು ಗೋಡೆ ಗಂಟಿಕೊಂಡಿದ್ದವು. ಕೆಳಗೊಂದು ಚಾಪ ಹಾಸ್ಕೊಂಡು ಮಲಗಿತ್ತು. ಮಂದಲಿಗೆಯೊಂದು ಸುತ್ಕೊಂಡು ನಿಂತಿತ್ತು. ತನ್ನ ಸುತ್ತ ಒಂದೆರಡು ಹರೋಣ ಗಳಾಸು ಚೊಂಬುಗಳನ್ನೊಳಗೊಂಡಿದ್ದ ಕಂಚಿನ ಅಂಡೇಲಿ ನೀರು ತುಂಬಿತ್ತು. ಗೋಡೆ ಮೊಳಗಳಲ್ಲಿ ದೋಸಕಲ್ಲು ಸೀಸಗಳನ್ನು ನೇತಾಕಿದ್ದು ಒಂದರಲ್ಲಿ ಅರಸೀಸೆಯಷ್ಟು ಸೀಮೆ ಎಣ್ಣೆ ಇತ್ತು. ಪಿಸಿಯೊಬ್ಬ ತೊಂಬದ ಮಣ್ಮುಚ್ಚಳವ ಕಿತ್ತು ಬಿಸುಟ್ಟು ಕೈ ಹಾಕಲು ಬೂದಿ ಬೆರೆಸಿಟ್ಟಿದ್ದ ಬಿತ್ತಣದ ಜೋಳದ ಕಾಳುಗಳು ಪಿಸಿ ಕೈಯಿಂದ ನೆಗೆದು ಬಿದ್ದವು. ಆ 4 ಜನರು ಬುಡುತ್ತಿದ್ದ ಬಿರುಸಾದ ಉಸಿರಾಟಗಳು ಅವರವರನ್ನೇ ತಳ್ಳುತ್ತಿದ್ದು ಅವರೆಲ್ಲರೂ ಒಬ್ಬೊಬ್ಬರಾಗಿ ನಿಧಾನವಾಗಿ ಹೊರಬಂದರು. ಹೀಗೆ ಬಂದವರು ಒಂದು ಕ್ಷಣವೂ ನಿಲ್ಲದೆ ತತರ್ಪತ್ರ ನಡುಮನೆಗೆ ನುಗ್ಗತೊಡಗಿದರು. ಸಾಕವ್ವ ಜೀವ ಕೈ ಹಿಡ್ಕೊಂಡು, ಸ್ವಾಮಿಗಳೋ ದ್ಯಾವ್ರ ಮನೆ ಬುದ್ಧಿಯೋ ಬೂಟ್ಗಾಲಲ್ಲಿ ಎಂದು ಕೈ ನೀಟಿದಳು. ದಫೇದಾರಿ ಒಂದ್ಸಲ ಬೂಟ್ಗಾಲ ನೆಲಗುದ್ದಿ, ಹೇಯ್ ಬಾಯಿ ಮುಚ್ಕೊಂಡು ಬಿದ್ದಿರು, ದೂಸ್ರ ಮಾತಾಡಿದ್ರ ಬಾಯಿಗ ಬೂಟ ಎಟ್ತೀನಿ ಅಂದು ಕೆಕ್ಕರಿಸಿಕೊಂಡು ನಡುಮನೆಗೆ ನುಗ್ಗಿದನು. ಸಾಕವ್ವ ಬಾಯ ಬುಟ್ಟುಕೊಂಡು ಕಣ್ಗುಡ್ಡೆಗಳ ಅಲುಗಾಡಿಸ್ದೇ ಕುಂತಳು. ನಡುಮನೆ ಒಳಗಿದ್ದ ಅಕ್ಕ ತಂಗಿರು ಉಸಿರು ಬಿಡದೆ ಹೊರಬಂದು ಕಿರುಮನೆ ದಿಕ್ಕ ಮುಖ ಹಾಕಿ ಉಸಿರು ಬಿಟ್ಟು ನಿಂತರು. ದುಪ್ಪಟ್ಟಿ ಹೊದ್ದು ಗೋಡೆ ನೋಡ್ತಾ ಕುಂತಿದ್ದ ದುಪ್ಪಟಿ ಕಮಿಷನರು ಅವೈ ಅವೈ ಅನ್ನುತ್ತಾ ತ್ರಾಣ ಕೂಡಿಸಿ ಎದ್ದು ನಡೆಯುತ್ತಾ ಬಂದು ನಿಧಾನವಾಗಿ ಮುಂಡಿಗೆ ಗೊರಗಿ ನೆಲಕ್ಕೆ ಕೈ ಇಳಿಸಿತು. ಹಟ್ಟಿ ಮುಂದಲ ಜನಪ್ರವಾಹಕ್ಕೆ ಇನ್ನೂ 10 ಜನ ಸೇರಿಕೊಂಡರೇನೋ. ಆ ಗುಂಪನ್ನು ಭಾಗ ಮಾಡಿಕೊಂಡು ಒಬ್ಬ ಮುಂದಕ್ಕ ನುಗ್ಗುತ್ತಿದ್ದನು. ಜನ ತಡಗಟ್ಟುತ್ತಿದ್ದ ಪಿಸಿ ಅವನನ್ನು ಹಿಂದಕ್ಕ ತಳ್ಳುತ್ತಿದ್ದನು. ಕೊನೆಗವನು, ನಾನುವಿ ಈ ಹಟ್ಟಿವನೇ ಸ್ವಾಮಿ ಬುಡಿ ಅಂದನು. ಈ ಪಿಸಿ ಗಬಕ್ಕ ಅವನ ತೋಳ ಹಿಡಿದು, ನೀನೇ ಬೇಕಾಗಿದ್ದವನು, ಬಾ ಬಾ ಎಂದು ಎಳೆದು ರೇವಣ್ಣನಿಗೆ ಒಪ್ಪಿಸಿದನು. ಈ ರೇವಣ್ಣನು ಮನದಲ್ಲೇ ಗುರುಸಿದ್ದುನ ಚಹರೆಯನ್ನು 4 ಸಲ ನೋಟ್ ಮಾಡಿಕೊಂಡಿದ್ದರಿಂದ ಪತ್ತೆ ಸಿಕ್ಕಿ ಗುರುಸಿದ್ದುನ ತೋಳ ಹಿಡಿದು ಒಳತಂದನು. ರೇವಣ್ಣನು ಗುರುಸಿದ್ದುನ ಸಾಹೇಬರ ಮುಂದಕ್ಕ ತಳ್ಳಿ, ಇವನೇ ಮಾ ಸ್ವಾಮಿ ರಾತ್ರಿ ಬಂದು ಹೋದವನು ಎಂದು ನಿಂತನು. ಇನ್ಸ್ಪೆಕ್ಟ್ರು ಒಂದು ಸಲ ಕಣ್ಣಲ್ಲೇ ಗುದ್ದರಿಸಿದರು. ನೀನೇನಾ ರಾತ್ರಿ ಬಂದು ಹೋದವನು? ಹೌದು ಸ್ವಾಮಿ. ಯಾಕೆ ಬಂದಿದ್ದೆ? ಹಿಟ್ಟುಣ್ಣಾಕ್ ಸ್ವಾಮಿ. ಆಮೇಲೆ ಎಲ್ಗೋದೆ? ಮಾರಿಗುಡಿಗೆ ಮಲ್ಗಾಕ್ ಸ್ವಾಮಿ. ಆಯಿತು. ಹೊತ್ಕೊಂಡೋದು ಕಡಲೆಕಾಯಿ ಏನು ಮಾಡಿದೆ? ಇಲ್ಲ ಸ್ವಾಮಿ. ಇನ್ಸ್ಪೆಕ್ಟ್ರ್ ತಲ ಚಿಟ್ಟಿಡಿತು. ಇನ್ಸ್ಪೆಕ್ಟ್ರು ತಿರುಗಾಡುತ್ತಿದ್ದವರು ನಿಂತು ಪುಟ್ಗೌರಿ ಕಡೆ ಬೆರಳು ತೋರಿಸಿ, ಹೇ ಹುಡುಗಿ ಬಾಯಿಲಿ ಅಂದರು. ಪುಟ್ಗೌರಿ ಕಣ್ಣೆತ್ತಿ ನೋಡಿ ಕಣ್ಣು ಇಳಿಸಿ ನಿಂತಂತೆ ನಿಂತಳು. ಸಾಹೇಬರು ಈಗ ಗುಡುಗಿಕೊಂಡರು. ಪುಟ್ಗೌರಿ ಬಂದು ನಿಂತು ನಡುಗಿದಳು. ಲೇ ಹುಡುಗಿ, ನಿಜ ಹೇಳು, ನಾನು ನಿನಗೇನು ಮಾಡೋದಿಲ್ಲ. ಪುಟ್ಗೌರಿ ತುಟಿ ಕಚ್ಚಿಕೊಂಡಳು. ಆ ಕಡಲೆಕಾಯಿ ಮೂಟೆ ಎಲ್ಲಿ? ಪುಟ್ಗೌರಿ ಬಾಯಿ ಬಿಡಲಿಲ್ಲ. ಮಾತಾಡು. ಪುಟ್ಗೌರಿ ಮಾತನಾಡಲಿಲ್ಲ. ಮಾತಾಡು. ಪುಟ್ಗೌರಿ ಬಾಯಿಗ ಸೆರಗ ತುರುಕಿಕೊಂಡಳು.
ಇನ್ಸ್ಪೆಕ್ಟರ ರೋಲುಗೋಲು ಗೌರಿ ಗಲ್ಲವನ್ನು ಸವರುತ್ತಿತ್ತು. ಪುಟ್ಗೌರಿ ಮಾತುಗಳು ಹೊಟ್ಟ ಒಳಗ ಅವಿತುಕೊಳ್ಳುತ್ತಿದ್ದವು. ಇದನ್ನೆಲ್ಲ ನೋಡಿದಂಥ ಗುರುಸಿದ್ದು ಇನ್ಸ್ಪೆಕ್ಟರ್ ದುರುಗುಟ್ಟಿ ನೋಡುತ್ತಿದ್ದನು. ಸಾಹೇಬರು ರೂಲುಗೋಲನ್ನು ಪುಟ್ಗೌರಿ ಗಲ್ಲದಿಂದ ತೆಗೆದು ಗುರುಸಿದ್ದುನ ಕಣ್ದಿಕ್ಕ ಚಾಚಿ, ಮಗ ನೋಡದ ಕಣ್ಗುಡ್ಡೆ ಮೀಟಾಕ್ತೀನಿ ಹೇಯ್ ಎಂದು ಹಲ್ಲನ್ನೊರಗಟ್ಟಿದರು. ಗುರುಸಿದ್ದು ನೋಟಕ್ಕೆ ಸಾಹೇಬರ ಒಂದೆರಡು ರೋಮಗಳು ಅಳುಕು ಪಟ್ಟಿದ್ದವು. ಸಾಹೇಬರು ಸಿಕರೋಟು ಹಚ್ಚಿದರು. ಈಗ ನಡುಮನೆಗೆ ನುಗ್ಗಿದ ಪೀಸಿಗಳಿಗೆ ಆ ಕಡೆಗೊಂದು ಗಿಣಿ ಈ ಕಡೆಗೊಂದು ಗಿಣಿ ನಡುಮಧ್ಯೆ ಕುಂತ ಕೃಷ್ಣ ಪರಮಾತ್ಮನ ಗೊಂಬೆ ಎದುರುಗೊಂಡಿತ್ತು. ಆ ಗೊಂಬೆಗಳ ಉದ್ದಕ್ಕೂ ಬಳೆಮಾಲೆಯ ನಲಿಯುವಂತೆ ಸಿಂಗರಿಸಿತ್ತು. ಪಕ್ಕದಲ್ಲಿ ದೀಪಾಲೆ ಕಂಬವೊಂದಿದ್ದು ಆ ದೀಪಾಲೆ ಕಂಬದ ಮೇಲೊಂದು ದೀಪವಿದ್ದು ಆ ದೀಪದೊಳಗೆ ಎಣ್ಣೆ ಇತ್ತೋ ಇಲ್ವೋ ಯಾರೂ ನೋಡಲಿಲ್ಲ. ಕೆಳಗೊಂದು ಮುಚ್ಚಳದ ಬಿದಿರು ಪುಟ್ಟೀಲಿ ಒಂದೆರಡು ಲಂಗ ಸೀರೆ ರವುಕೆ ಸಿವುನ ಅಂಗಿ ಚಡ್ಡಿ ಮಡಿಸಿಡಲಾಗಿತ್ತು. ಗೋಡೆಯಲ್ಲಿ ಜೋಡಿಸಿದ್ದ ಬೊಂಬಿನ ಮೇಲೊಂದು ಪುಟ್ಟಿ, ಆ ಪುಟ್ಟಿಲಿ ಸೇರು ಪಾವು ಇದ್ವು. ಬೊಂಬಿನ ಉಳಿದೆಡೆ ದುಪ್ಟಿ ಹರಿದಿದ್ದ ಹಳೆ ಸೀರೆ ಮತ್ತು ಹೊಸ ಚೀಟಿ ಸೀರೆ ಹಾಗೂ ಪಂಚೆ ಚೊಗ ಮುಂತಾಗಿದ್ದವು. ನೀರೊಳಗ ತನ್ನ ಸುತ್ತಲೂ ಗಳಾಸು ಚೊಂಬು ಹರೋಣ ತಟ್ಟೆಯ ಹೊತ್ತುಕೊಂಡಿತ್ತು. ಮುಂದ ಬಾಗಿಲಿಲ್ಲದ ಕೋಣೆಯಲ್ಲಿ ಒಂದು ಮಜ್ಜಿಗೆ ಕಡಿಯೋ ಕಂಬ ಒಂಟಂಬಡ್ಕ ಸುಂಟರ್ಗಾಳಿಯಂತೆ ನಿಂತಿತ್ತು. ಮೇಲಿಂದ ಹಗ್ಗ ಕಟ್ಟಿ ಇಳಿಬಿಟ್ಟಿದ್ದ ನೆಲುನಲ್ಲಿ ಬಟ್ಟೆಯಲ್ಲಿ ಬಾಯಿ ಕಟ್ಟಿಕೊಂಡು ಎಣ್ಣೆ ಇರಿದ ಎಣ್ಣೆ ಗಡ್ಡ ತುಪ್ಪ ಇರಿದ ತುಪ್ಪದ ಗಡ್ಡ ಒಂದರ ಮ್ಯಾಲೊಂದು ತೂಕಡಿಸುತ್ತಿದ್ದವು. ಆ ನೆಲು ಉತ್ಕಕ್ಕೂ ಅರಿಸಿನ ಬಟ್ಟೆಯಲ್ಲಿ ಕಟ್ಟಿ ಹರಕೆ ಕಾಸು ನೇತಾಡುತ್ತಿದ್ದವು. ಅದ್ರ ಕೆಳಗೇನೆ ಒಂದೆರಡು ದೇವ್ರ ಫೋಟೋ ಮೊಳೆಗೊಡೆದಿದ್ದು ಆಗಾಗ್ಗೆ ಊದು ಬತ್ತಿ ಸಿಕ್ಕಿದ್ದ ಗುರುತು ನಿಂತಿತ್ತು. ಒಲೆಯ ಕೆಳಗೆ ಮೇಲೆ ಅಕ್ಕಪಕ್ಕ ಆ ಮಡುಕ ಈ ಮಡುಕ ಹಿಟ್ಟಿನ ಮಡ್ಕ ಉತ್ಕದ ಮಡ್ಕಗಳು ಸುಡುಗಾಡಲ್ಲಿ ಬಿದ್ದಿರುವಂತೆ ಬಿದ್ದಿದ್ದು ಗೋಡೆಯ ದೊಡ್ಡ ಮಳೆಯಲ್ಲಿ ನೂಲೋ ರಾಟೆಯ ಕತ್ತಿಗೆ ಹಗ್ಗ ಬಿಗಿದು ನೇತಾಕಿತ್ತು. ಕೋಣೆಯಿಂದ ಪೊಲೀಸರು ಕಣ್ಣು ಮೇಲು ಮಾಡಿಕೊಂಡು ನಡುಮನೆಗೆ ಬಂದರು. ಇನ್ನು ನಡುಮನೆಯ ಅಟ್ಲು ನೋಡುವುದೊಂದು ಉಳಿದಿತ್ತು. ಎಲ್ಲವೂ ದಪ್ಪವಾಗಿದ್ದ ಮೀಸೆ ಹೊಟ್ಟೆ ಕೈಕಾಲು ಇಟ್ಟುಕೊಂಡಿದ್ದ ಪೀಸಿಯೊಬ್ಬ ನಡುಮನೆ ದಾರಂದಕ್ಕೆ ಕಾಲು ಕೊಟ್ಟು ಅಟ್ಲುಗೆ ಹತ್ತಿದನು. ಅಲ್ಲಿ ಇಲಿ ಪಿಕ್ಕ ಇಲ್ಲಣಗು ಹಳೆ ಚಾಪೆಗಳ ನಡುವೆ ಜಾಯಕಾಯ ಪೆಟ್ಟಿಗೆಯೊಂದಿತ್ತಷ್ಟೆ. ಅದ ಕೆಳಕ್ಕೊಗದು ಪೀಸಿಯು ಹೊಟ್ಟ ಕುಲ್ಕಿಸ್ತಾ ಇಳಿದು ಬೊಸ ಉಸಿರು ಬಿಡ್ತಾ ನಿಂತನು. ಜಾಯಕಾಯ ಪೆಟ್ಟಿಲಿ ನಡೆಯದ ಮತ್ತು ಸವಕಲು ಕಾಸುಗಳು ಚೆಲ್ಲಿಕೊಂಡಿದ್ದವು. ದಫೇದಾರಿ ಪೀಸಿಗಳು ಕೈ ಚೆಲ್ಲಿ ಇನ್ನೊಂದ್ಸಲ ಕಣ್ಲೆ ಜಪ್ತಿ ಮಾಡಿ ಹೊರಬಂದರು. ಯಾವ ಜಪ್ತಿಗೂ ಸಿಗದೆ ಗೋಡೆ ಮೇಲಿನ ನವಲುಗಳು ಕುಣಿಯುತ್ತಿದ್ದವು. ಈ ದಫೇದಾರಿ ಪೀಸಿಗಳು ಬಂದು ನಿಂತ ಥರದಲ್ಲೇ ಇನ್ಸ್ಪೆಕ್ಟರಿಗೆ ಇಲ್ಲ ಅನ್ನಿಸಿತ್ತು. ದಫೇದಾರಿ ಕಂಡದನ್ನೆಲ್ಲ ಕಣ್ಣಿಂದ ತೆಗೆದು ಸಾಹೇಬರ ಮುಂದಿಟ್ಟನು. ಅಟ್ಟಲು ಹತ್ತಿಳಿದಂತಹ ಪೀಸಿ ಮ್ಯಾಲಕ್ಕೂ ಕೆಳಕ್ಕೂ ತಿದಿಯೊತ್ತಿದನು. ಸಾಹೇಬರು ಕಣ್ಣಿಂದಲೇ ರೇವಣ್ಣನನ್ನು ಸೆಳೆದುಕೊಂಡರು. ರೇವಣ್ಣ ಬಂದು ನಡುಗುತ್ತಿದ್ದ ತೊಡೆಗಳಿಗೆ ಕೈಯ ಜೋಡಿಸಿಕೊಂಡು ಅಟೆನ್ಷನ್ನಲ್ಲಿ ನಿಂತನು. ಎಲ್ಲಯ್ಯ? ಮಾಸ್ವಾಮಿ, ನಮ್ಮ ತಾಯಾಣ್ಗೂ ಬೊಗಳು. ನಾ ಖುದ್ದು ನೋಡ್ದ. ಬೇಕುಫಾ, ಸರಿಯಾಗಿ ಹೇಳೋ. ಸರಿಯಾಗಿ ನೋಡಿದೆ ಮಾಸ್ವಾಮಿ. ಇವನು ಒಂದು ಮೂಟೆ ಹೊತ್ಕೊಂಡು. ನೀನೆಲ್ಲಿ ಸಾಯಕ್ಕೆ ಹೋಗಿದ್ದೆ? ನಾನು ಕಣ್ಮುಚ್ದೆ ಕಾಯ್ಕಂಡೆ ಇಲ್ಲೇ ಇದ್ದೆ ಬುದ್ಧಿ. ಮತ್ತೇನಾಯ್ತದು? ಮಾಸ್ವಾಮಿ, ಅದೇ ಗೊತ್ತಾಯ್ತಾ ಇಲ್ಲ. ಅಲ್ಲ ಕಣಯ್ಯ, ಮನೆಯವರೆಲ್ಲ ಸೇರಿ ಒಂದಕ್ಕೆರಡು ಅಂತ ತಿಂದ್ರೂ ಮೂಟೆ ಮುಗಿತದೇನಯ್ಯ? ಮಾಸ್ವಾಮಿ, ತೊಲಗು. ರೇವಣ್ಣನವರ ಕಡ್ಡಿ ಕಾಲುಗಳು ಒಂದಕ್ಕೊಂದು ಬಡ್ಡುಕೊಂಡವು. ಅಷ್ಟೊತ್ತಿಗೆ ಹಾಗೂ ಹೀಗೂ 10 ಜನವು ಒಳಬಂದು ಗಪ್ಚಿಪ್ ನಿಂತಿದ್ದರು. ಸಾಹುಕಾರರಿಗೂ ಏನೂ ತೋಚದಾಗಿ ಹೊಟ್ಟ ಒಳಗ ಬೆಂಕಿ ಇಟ್ಕೊಂಡ ರಾಕ್ಷಸರು ಈ ಜನ, ತಿಂದಿರಲೂಬಹುದು ಅನ್ನಿಸಿತು. ಇನ್ಸ್ಪೆಕ್ಟರು ರೋಲು ದೊಣ್ಣೆಯಲ್ಲಿ ಕಾಳಣ್ಣನ ಗಲ್ಲ ಎತ್ತಿ, ಈ ಸಲ ಬದುಕ್ತೆ ನನ್ನ ಮಗನೆ, ನಿನ್ನ ಎದ್ಗಳಿಗೆ ಚೆನ್ನಾಗಿತ್ತು. ಇನ್ನೊಂದು ಸಲ ಏನಾದ್ರು ಚೂರು ಸುಳಿವು ಸಿಕ್ತೋ ನಿನ್ನ ಚಮಡ ಸುಲಿದು ಬಿಡ್ತೀನಿ ಎಂದು ಹೂಂಕರಿಸಿದರು. ಆ ಹೂಂಕಾರವು ಚಣುಗದ ಬಳಿ ನೆಲ ತುಳಿಯುತ್ತಿದ್ದ ರೇವಣ್ಣನಿಗೆ ಬಂದು ಗುದ್ದಿತು. ರೇವಣ್ಣ ದೇಹ ಮನಸ್ಸು ಆತ್ಮಗಳ ಶಕ್ತಿಯನ್ನೆಲ್ಲ ಸಮ್ಮಿಳನಗೊಳಿಸಿ ಒಂದ್ಸಲ ಆ ನೆಲಕ್ಕೆ 2 ಕಾಲುಗಳಿಂದಲೂ ಗುದ್ದಲು ಅವನ ಭಾರಕ್ಕೋ ಅವನ ಬೂಟುಗಳ ಭಾರಕ್ಕೋ ಅಲ್ಲಿ ಶಬ್ದದೊಡನೆ ನೆಲ ಕುಸಿದು ಹಳ್ಳ ಉಂಟಾಯಿತು. ಆಗ ರೇವಣ್ಣ, ಈ ನೆಲ ಯಾಕೋ ಅನುಮಾನ ಮಾಸ್ವಾಮಿ, ಸೌಂಡು ಮಾಮೂಲಿ ಇಲ್ಲ ಎಂದು 2 ಕೈಲೂ ಹಳ್ಳದ ಮಣ್ಣು ತೋಡಲು ಅಲ್ಲಿಂದ ಹಟ್ಟಿಯ ನಾಕಾ ದಿಕ್ಕು ಇಲಿ ಬಿಲಗಳು ಹೊರಟಿದ್ದವು. 1-2 ಇಲಿಗಳು ಹೊರಕ್ಕೆ ನೆಗೆದು ಓಡಾಡಿ ಹೋದವು. ರೇವಣ್ಣನವರು ಒಂದು ಬಿಲದೊಳಕ್ಕೆ ಕೈಯ ಸಲೀಸಾಗಿ ತುರುಕಿ ಹಿಂದಕ್ಕೆಳೆಯಲು ಅವರ ಕೈಲಿ 10 ಕಡಲೆ ಬೀಜಗಳಿದ್ದು ದೈವ ಸಾಕ್ಷಾತ್ಕಾರವಾದಂತಾಗಿ ಸಿಕ್ತು ಮಾಸ್ವಾಮಿ ಎಂದು ಕೈ ಚಾಚಿ ರೇವಣ್ಣನವರು ಕೂಗಿದರು.
ಇನ್ಸ್ಪೆಕ್ಟರ್ ನೋಡಿ, ಅವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೊತ್ಕೋ, ನಿನ್ನ ಹೆಂಡತಿ ಮಕ್ಕಳಿಗೆ ಕೊಡುವಂತೆ ಅಂದರು. ರೇವಣ್ಣನವರ ಕೈಗೆ ನಡುಕ ಬಂದು ಕಡಲೆ ಬೀಜಗಳು ನೆಲ ಕಂಡು ಖುಷಿಗೊಂಡು ರೇವಣ್ಣನವರು ಆ ಇಲಿ ಬಿಲೆಗಳ ನೋಡ್ತಾ ಕಣ್ಣುಗುಡ್ಡೇನ ಆ ಬಿಲದೊಳಕ್ಕೆ ನೆಟ್ಟು ಅಲ್ಲಿಂದ ಕಣ್ಣು ಎತ್ತದೆ ನಿಂತರು. ಅಟ್ಲು ಹತ್ತಿಳಿದಿದ್ದ ಆ ದಪ್ಪ ಪೀಸಿ ಇನ್ನೂ ನಗರುತ್ತಿದ್ದನು. ಇನ್ಸ್ಪೆಕ್ಟರು, ಸಾವುಕಾರ್ರೆ, ಕಳ್ಳನ ಹಿಡಿಯೋದು ನನ್ನ ಮೇಲಿರಲಿ ಅಂದು ಕಾಳಣ್ಣನ ಕೆನ್ನೆಗೆ ತಿವಿದು ಹೊರಡಲು ತಿರುಗಿದನು. ಆಗ ಸಾಕವ್ವ ಸುಮ್ಮನಿರಲಾರದೆ ಮಾಸಾಮ್ಯವ್ ಅಂದಳು. ಇನ್ಸ್ಪೆಕ್ಟ್ರು ಅವರೊಡನೆ ದಫೇದಾರಿ ಪೀಸಿಗಳು ತಿರುಗಿ ನೋಡಿದರು. ಮಾಸ್ವಾಮಿ, ಏನು ಮುತ್ಕಿ, ನನ್ನ ಕೋಳಿ ಹುಂಜ ಮೊನ್ನೆ ಜಿನ್ನ ಚಂದಗಾಣವಾಗಿ ಹಟ್ಟು ಬಿಡ್ತು ನನ್ನೊಡಿಯ. ಏನಾಯಿತು? ಇನ್ನೂ ಹಟ್ಟಿ ಮುಟ್ಟಿಲ್ಲ ನನ್ನಪ್ಪ. ಇನ್ಸ್ಪೆಕ್ಟರಿಗೆ ನಗು ಬಂತು. ಸರಿ, ಹುಂಜ ಯಾವ ರೀತಿ ಇತ್ತು ಮುತ್ಕಿ? ತಾಳಿಗೆ ನನ್ನಪ್ಪ. ಸಾಕವ ಎದ್ದು ಕೋಲನ್ನು ಮರೆತು ಕಾಲಲ್ಲೇ ನಡೆದು ಪಂಜರ ಎತ್ತಿದಳು. ಕೊಕ್ಕರಿತಿದ್ದ ಹುಂಜ ಕೋಳಿ ಮರಿಗಳು ನೆಗೆಯುತ್ತಾ ಹೊರಬಂದವು. ಸಾಕವ್ವ ಒಂದು ದಪ್ಪನೆ ಹುಂಜವ ತೋರಿಸಿ ಅಂದಳು. ಅದೂ ಇದ್ರ ಜೊತೆದ ಬುದ್ಧಿ? ಭೇಷ್ ಚೆನ್ನಾಗಿದೆ ಮುತ್ಕಿ. ಈ ಹುಂಜನ ಹಿಡ್ಕೊಂಡು ಇದನ್ನ ಹುಡ್ಕೊಂಡು ಬರೋಕ್ಕೆ ಕಳಿಸ್ತೀನಿ. ಹಾಂ, ಅಷ್ಟು ಮಾಡಿ ನನ್ನಪ್ಪ. ನಾನು ಹೊಟ್ಟ ಕಟ್ಕೊಂಡು ಸಾಕಿದ್ದೀನ ನಡೆಯೋ. ನಗು ಅನ್ನೋದು ಅಲ್ಲಿಂದ ಎದ್ದು ಬಿದ್ದು ನಗಾಡತೊಡಗಿದರು. ಅದು ಸಾಕವನಿಗೆ ನಿಧಾನವಾಗಿ ಅರವಾಯಿತು. ಆಮ್ಯಾಲ ಅವಳು ಅಯ್ಯೋ ಅಯ್ಯೋ ಅಂದುಕೊಂಡಿದ್ದು ಯಾರಿಗೂ ಕೇಳಿಸಲಿಲ್ಲ. ಕಾಳಣ್ಣ ಕುಂತವನು ಎದ್ದು ಸಣ್ಣಯ್ಯ ನಿಂತವನು ನಡೆದು ಆ ಹುಂಜನ ಹಿಡಿಯಲು ತೊಡಗಲು ಅವರೊಟ್ಟಿಗೆ ಉಳಿದವರು ಕೂಡಿಕೊಂಡರು. ಸಾಹುಕಾರರು 1 ರೂಪಾಯ ನೋಟ ತೆಗೆದು ಮಡಚಿ ಸಾಕವನಿಗೆ ತಗೋ ಮುತ್ಕಿ ಎಲೆ ಅಡಿಕೆಗೆ ಅಂದರು. ಅಯ್ಯೋ ಬ್ಯಾಡಿ ಸ್ವಾಮಿ, ಅಯ್ಯೋ ಬ್ಯಾಡಿ ನನ್ನಪ್ಪ ಅಂತ ಈಸಿಕೊಂಡಳು. ಇತ್ತ ಹುಂಜನ ಹಿಡಿಯಲು ಒಂದು ಗುಂಪಾಗಿ ಆ ಹುಂಜ ನಡೆದರೆ ಈ ಗುಂಪು ನಡೀತಾ, ಆ ಹುಂಜ ನೆಗೆದರೆ ಈ ಗುಂಪು ನೆಗಿತಾ ಹಟ್ಟಿ ತುಂಬ ನೆಗೆದಾಡಿ ಕುಣಿದಾಡಿ ಕೊನೆಗೆ ಆ ಹುಂಜ ಸಿಕ್ಕಿತು. ಹುಂಜನ ಕಾಲಿಗೆ ಹಗ್ಗ ಬಿಗಿದು ಅದು ಜೀಪಿಗೆ ಬಿತ್ತು. ಆ ಜೀಪು ಧೂಳೆಬ್ಬಿಸುತ್ತಾ ಬರ್ರೋ ಅಂತು. ಜೀಪು ಬುಟ್ಟೋದ ಧೂಳು ಬೀದಿ ಒಳಗ ಆಡುತ್ತಿತ್ತು. ಇಲ್ಲಿಗೆ ಒಡಲಾಳ ಕಾದಂಬರಿಯ ಓದು ಮುಗಿಯುತ್ತೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಒಡಲಾಳ ಕಾದಂಬರಿ ಏನು ಹೇಳುತ್ತೆ, ಯಾವೆಲ್ಲ ವಿಷಯಾಂಶಗಳಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಒಡಲಾಳ ಕಾದಂಬರಿಯ ವಿಮರ್ಶೆಯ ಕೆಲವೊಂದು ಮುಖ್ಯ ಅಂಶಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಕೃತಿ ಮಧ್ಯೆ ಅರ್ಥೈಸ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಸಂಪೂರ್ಣವಾಗಿ ಒಂದು ಕಾದಂಬರಿಯನ್ನು ನಾವು ಓದಿ ಆದಮೇಲೆ ಅಲ್ವಾ ವಿಮರ್ಶೆ ಮಾಡಬೇಕಾಗಿರೋದು. ಗ್ರಾಮ್ಯ ಭಾಷೆ, ಹಳ್ಳಿ ಸೊಗಡಿನ ಭಾಷೆಯಿಂದ ಹಿಡಿದು ಒಂದು ದಲಿತ ಸಾಹಿತ್ಯವನ್ನು ಪ್ರತಿಬಿಂಬಿಸ್ತಾ ಇದೆ ಈ ಕೃತಿ. ಈ ಎಲ್ಲ ಅಂಶವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾನು ವಿವರವಾಗಿ ಹೇಳ್ತೀನಿ. ಓಕೆನಾ? ಥ್ಯಾಂಕ್ ಯು.